ಸೀತಕ್ಕ ಸೀತಕ್ಕ ಹಾ. ಇಲ್ಲಿ ಹೂವು ತಂದಿದ್ದೀನಿ. ಓ ತಂದ್ಯಾ? ಹೇಗಿಲ್ಲ. ಹಾ, ಎಡವಟ್ಟು ರಾಯ ಅಂದ್ರೆ ಎಡವಟ್ಟು ರಾಯನೇ. ಯಾಕೆ ಸೀತಕ್ಕ, ನಾನೇನ್ ಮಾಡಿದೆ? ಕೈಯಲ್ಲಿ ಹೂವು ಇದೆಯಲ್ಲ. ಹಾ, ಮತ್ತೆ ಇಲ್ಲಿರೋದು ಇದನ್ನ ಅವಾಗಲೇ ತಂದಿಟ್ಟಿದ್ದು. ಹಾ, ಮತ್ತೆ ಕೈಯಲ್ಲಿರೋದು ಇದ್ಯಾವಾಗ ತಂದಿದ್ದು? ನಾನು ಹೇಳಿಲ್ವೇ ನೀನ್ ಎಡವಟ್ಟು ಅಂತ? ಸರಿ ಸರಿ, ಅದನ್ನ ಪಕ್ಕಕ್ಕಿಟ್ಟು ಪೂಜೆ ಮಾಡಿವ್ಯಂತೆ, ಬಾ. ಸೀತಕ್ಕ, ಈ ಮನೇಲಿ ಏನು ನಡೀತಾ ಇದೆ? ಏನ್ ನಡೀತಿದೆಯೋ ಮಾಧವ? ನನಗೂ ಗೊತ್ತಾಗ್ತಿಲ್ಲ ಸೀತಕ್ಕ. ಏನು ನಡೀತಾ ಇಲ್ಲ. ನಾನು ಆವಾಗಲೇ ಹೇಳಿಲ್ವೇ ನಿನಗೆ ಮರು ಹೆಚ್ಚಾಗಿದೆ. ಬಾ ಬಾ, ಪೂಜೆ ಮಾಡಿವ್ಯಂತೆ, ಬಾ ಬಾರೋ. ಇನ್ನೇನು ಇವರು ಬರೋ ಹೊತ್ತಾಯ್ತು. ಪಾಪ ಹಸುಕೊಂಡು ಬಂದಿರ್ತಾರೆ. ಇವನು ಅಡುಗೆ ಮಾಡಿದ್ನೋ ಇಲ್ವೋ? ಶ್ರೀಹರಿ, ಇದೇನಿದು? ಪಾತ್ರೆ ಪಗಡೆಗಳೆಲ್ಲ ಹೀಗೆ ಬಿದ್ದಿದೆ. ಮಾಧವ, ಏ ಮಾಧವ! ಹಾ ಸೀತಕ್ಕ. ಯಾಕೋ ಮಾಧವ, ಯಾವಾಗ್ಲೂ ಏನಾದ್ರೂ ಎಡವಟ್ಟು ಮಾಡ್ತಾನೆ ಇರ್ತೀಯಾ? ನಾನೇನ್ ಮಾಡಿದೆ ಸೀತಕ್ಕ? ಈ ಪಾತ್ರೆ ಪಗಡೆನೆಲ್ಲ ಯಾಕೋ ಬೀಳ್ಸಿದ್ದೀಯಾ? ನನಗೇನು ಹುಚ್ಚೆ ಅದನ್ನ ಬೀಳ್ಸೋದಕ್ಕೆ? ಮತ್ತೆ ಅದಕ್ಕೇನು ಕೈ ಕಾಲಿದೆಯೇ ತನ್ನನ್ನು ತಾನೇ ಬೀಳೋದಕ್ಕೆ? ಸೀತಕ್ಕ, ನಾನು ನಿನಗೆ ಮುಂಚೆನೇ ಹೇಳಿಲ್ವಾ ಈ ಮನೇಲಿ ಏನು ನಡೀತಾ ಇದೆ ಅಂತ? ನಿಜವಾಗ್ಲೂ ಏನು ನಡೀತಿದೆ ಅಂತ್ಯ ಮಾಧವ? ಹಾ, ನಡೀತಾ ಇರ್ಬೋದು. ಶ್ರೀಹರಿ, ಹೋದವರನ್ನು ಗೌರವಿಸ್ಬೇಕು, ಇರೋರನ್ನು ಪ್ರೀತಿಸ್ಬೇಕು. ಇಷ್ಟೇ ಜೀವನ. ಗುರುರಾಜ ವೆಂಕಟನಾಥ, ಗುರುಗಳ ಮಾತಿನಂತೆ ನೀವು ಪರಸ್ಪರ ಬೇರೆ ಆಗುವಾಗ ಮನೆಯಲ್ಲಿರೋ ಆ ಎರಡು ಹಿರಿಯ ಜೀವಗಳನ್ನು ಮಠಕ್ಕೆ ತಲುಪಿಸ್ಬಿಡಿ. ಇದು ಗುರುಗಳ ಇಚ್ಛೆ ಆಗಿತ್ತು. ತಾವಿನ್ನು ಹೊರಡ್ಬೋದು. ಶ್ರೀಹರಿ. ಗುರು ವಿಜೇಂದ್ರ ತೀರ್ಥರು ಬೃಂದಾವಸ್ಥನಾಗಿದ್ದನ್ನು ಕೇಳಿ ಮನಸ್ಸಿಗೆ ಬಹಳ ಸಂಕಟ ಆಯ್ತು. ನಮ್ಮ ಪಾಲಿಗೆ ದೇವರ ಹಾಗಿದ್ರು ಅವರು. ಅಂತ ಸುದೀರ್ಘ ಪ್ರಯಾಣ ನಮ್ಮ ವಿಜೇಂದ್ರ ಗುರುಗಳದ್ದು. ನಮ್ಮ ಮಾವನವ್ರ ಕಾಲದಿಂದಲೂ ಆಲದ ಮರದ ಹಾಗೆ ನೆರಳಾಗಿ ಕಾದು ಬಿಟ್ರು ನಮ್ಮ ಕುಟುಂಬನ. ಅಮ್ಮ, ಅವರು ಸಾವಿರಾರು ಕುಟುಂಬಗಳಿಗೆ ಆಲದ ಮರ ಇದ್ದ ಹಾಗಿದ್ರು. ಆಶ್ರಯ, ಜ್ಞಾನ, ನ್ಯಾಯ ಎಲ್ಲದಕ್ಕೂ ಹೆಸರಾದ ಮಠ ಕುಂಭಕೋಣ ಮಠ. ಗುರುಗಳು ಯಾರಿಗೂ ಭೇದಭಾವ ಮಾಡಿಲ್ಲ. ಅವರನ್ನ ನೋಡಿದ ಈ ಕಣ್ಣುಗಳೇ ಧನ್ಯ. ಅವರಿಂದ ಆಶೀರ್ವಾದ ಪಡೆದ ಈ ಜನ್ಮವೇ ಪಾವನ. ಹೌದು, ಆ ಪುಣ್ಯಾತ್ಮನ ಕೈಯಿಂದ ಮಂತ್ರಾಕ್ಷತೆ ಪಡೆಯೋದು ಪುಣ್ಯವೇ ಸರಿ. ವಿಜಯನಗರದಿಂದ ಮಠಕ್ಕೆ ಬಂದ ದಿನಗಳು ನನಗಿನ್ನೂ ನೆನಪಿದೆ. ಆ ಪುಣ್ಯಾತ್ಮರ ಸಮಾಧಾನದ ಮಾತುಗಳು
ನಮ್ಮ ನೋವನ್ನೆಲ್ಲ ಮರೆಸ್ಬಿಟ್ಟಿತ್ತು. ನೀನು ಏನೇ ಹೇಳು ಸೀತಕ್ಕ, ಒಳ್ಳೆಯವರೆಲ್ಲ ಹೋಗ್ತಾ ಇದ್ದಾರೆ. ಅಮ್ಮ, ನೀವು ದಾರಿ ಉದ್ದಕ್ಕೂ ಅವ್ರದ್ದೇ ಗುಣಗಾನ ಮಾಡ್ಕೊಂಡ್ಬಂದ್ರಿ. ಅವ್ರ ಬಗ್ಗೆ ಎಷ್ಟು ಕೇಳಿದ್ರು ಕೇಳ್ತಾನೆ ಇರಬೇಕು ಅನ್ನಿಸ್ತಿದೆ. ಹೌದು, ಅವ್ರ ಸ್ವರ್ಗಕ್ಕೆ ಸೇರ್ಕೊಳ್ಳೋಕ್ಕೂ ಮುಂಚೆ ಈ ಮುತ್ತು ನಮ್ಮ ಮನೆ ಸೇರೋ ಹಾಗೆ ಮಾಡಿದ್ರು. ಅದೇ ನಮ್ಮ ಪುಣ್ಯ. ಅದು ನಿಮ್ಮ ಪುಣ್ಯ ಅಲ್ಲ ಅಮ್ಮ, ನನ್ನ ಪುಣ್ಯ. ಹಾಂ, ನೀವು ಬಂದ ತಕ್ಷಣ ಒಂದು ವಿಷಯ ಹೇಳೋಣ ಅಂತ ಕಾಯ್ತಾ ಇದ್ವಿ. ಏನು ವಿಷಯ ಮಾಧವಣ್ಣ? ಅದು ಈ ಮನೇಲಿ ವಿಚಿತ್ರಗಳು ನಡೀತಾ ಇದ್ದಾವೆ. ಏನಾಯ್ತು? ಪೂಜೆ ಮಾಡುವಾಗ ಪಕ್ಕದಲ್ಲಿ ಹೂವಿನ ಬುಟ್ಟಿನೇ ಇಲ್ಲ. ಆಮೇಲೆ ನೋಡಿದ್ರೆ ಬೇರೆಲ್ಲೋ ಇದೆ. ಅಯ್ಯೋ, ನೀನೇ ಎಲ್ಲೋ ಇಟ್ಬಿಟ್ಟು ಮರ್ತಿರ್ತೀಯ ಸೀತಕ್ಕ. ಪೂಜೆಗೆ ಹೂ ಮರೆಯೋದೆ ಸಾಧ್ಯವೇ ಇಲ್ಲ. ನೋಡಿ, ಇದೆಲ್ಲ ಆಗ್ತಾ ಇರುತ್ತೆ, ಚಿಂತೆ ಮಾಡಬೇಡಿ. ಇನ್ನೆರಡು ದಿನದಲ್ಲಿ ಎಲ್ಲ ಸರಿ ಮಾಡೋಣ. ಮಾಧವಣ್ಣ, ಸೀತತ್ತೆ, ನಿಮ್ಮಿಬ್ರಿಗೂ ಸುಧೀಂದ್ರ ಗುರುಗಳು ಸಂದೇಶ ಕಳಿಸಿದ್ದಾರೆ. ಏನಪ್ಪ ಅದು? ನೀವಿಬ್ಬರು ಮುಂದಿನ ದಿನಗಳನ್ನ ಮಠದಲ್ಲೇ ಕಳಿಬೇಕಂತೆ. ನಾವು ಇವರಿಬ್ಬರನ್ನ ಬಿಟ್ಟಿರೋದಾ? ಗೋಪಿ, ಮುಪ್ಪು ಬಂದ್ರು ಮೋಹ ಬಿಡ್ತಿಲ್ವಲ್ಲೇ ನೀನು? ಅದು ಹಾಗಲ್ಲ ಸೀತಕ್ಕ. ಇದ್ದಕ್ಕಿದ್ದಾಗೆ ನೀವು ಒಂದು ಕಡೆ, ಗುರು ಒಂದು ಕಡೆ, ವೆಂಕಟನಾಥ ಒಂದು ಕಡೆ, ಇದೆಲ್ಲ ಹೊರಗಿಸ್ಕೊಳಕ್ ಆಗ್ತಿಲ್ಲ. ಮೊದಲು ಹೊಂದಾಣಿಕೆ ಆಗೋದು ಕಷ್ಟ, ಹೊಂದ್ಕೊಂಡ ಮೇಲೆ ಬೇರೆ ಬೇರೆ ಆಗೋದು ಕಷ್ಟ. ಇದೇ ಅಲ್ವಾ ಜೀವನ? ಅದಕ್ಕೆ ನಾವು ಯಾವತ್ತೋ ತೀರ್ಥಯಾತ್ರೆ ಮಾಡೋ ತೀರ್ಮಾನ ತಗೊಂಡಿದ್ವಿ. ವೆಂಕಟನಾಥನ ಮದುವೆ ಕಾರಣದಿಂದ ಅದನ್ನು ಮುಂದೂಡಿದ್ವಿ. ಈಗೇನು ನಾವು ದೇಶಾಂತರ ಹೋಗಲ್ವಲ್ಲ, ಕುಂಭಕೋಣ ಮಠದಲ್ಲೇ ಇರ್ತೀವಿ. ಹೌದು, ಗುರುಗಳು ಒಂದೊಳ್ಳೆ ಅವಕಾಶನೇ ಕಲ್ಪಿಸ್ಕೊಟ್ಟಿದ್ದಾರೆ. ಅಲ್ಲಿ ಸತ್ಯವತಿ ಇರ್ತಾರೆ, ನಮ್ಮ ಶ್ಯಾಮ ಭಟ್ರು ಇರ್ತಾರೆ, ಅವ್ರ ಜೊತೆಗೆ ನಾವು ಇರ್ತೀವಿ. ಕುಂಭಕೋಣ ಮಠ ಏನ್ ದೂರನೇ, ನೋಡ್ಬೇಕು ಅನ್ಸಿದ್ರೆ 10 ಹೆಜ್ಜೆ ಬಂದ್ರಾಯ್ತು. ಕೊನೆಗೂ ಮೂಲರಾಮ ನಮಗೊಂದು ದಾರಿ ತೋರಿಸ್ದ.